ಮೆಚೂರ್ಡ್ ಲವ್ ಸ್ಟೋರಿ ಕನ್ನಡ ಸಿನಿಮಾ ರಾಧಾ ಮಾಧವ ಸಾಂಗ್ ರಿಲೀಸ್ ಆಗಿದೆ. ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಂತ. ನನ್ನ ಇನ್ಸ್ಪಿರೇಷನ್ ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ, ನನಗೆ ದೊಡ್ಡ ಇನ್ಸ್ಪಿರೇಷನ್ ಒಬ್ಬ ಮಂಡ್ಯದಲ್ಲಿ ಎಲ್ಲೋ ಕುರಿ ಮೇಯಿಸ್ತಿದ್ದವರು, ಎಲ್ಲ ಹಸು ಕರ ಮೇಯಿಸ್ತಿದ್ದವರು ಬಂದು ಕನ್ನಡ ಇಂಡಸ್ಟ್ರಿನ ಆಳಿ ಇವತ್ತು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿದ್ರು. ಸಾಹಿತ್ಯದಲ್ಲಿ ತಪ್ಪಾಯ್ತು. ಏನು ನಮ್ಮ ಸೋಷಿಯಲ್ ಮೀಡಿಯಾದವ್ರು ಇದ್ದವರು ಅಣ್ಣಂದಿರು ತಪ್ಪು ಮಾಡೋದ್ರನ್ನ ಗುರ್ತಿಸಿದ್ರಿ, ಹೈಲೈಟ್ ಮಾಡಿದ್ರಿ, ಆ ರೀಚ್ ಏನು ಕೊಡಬೇಕಿತ್ತು ಕೊಟ್ರಿ, ಒಬ್ರನ್ನ ಎಷ್ಟು ತುಳಿಬೇಕಿತ್ತು ತುಳಿದ್ರಿ. ಆ್ಯಂಡ್ ಅಗೈನ್ ಅವ್ರು ಬ್ಯಾಕಪ್ ಆದರೂ ಸರಿ ಹೋಯ್ತು, ಆ್ಯಂಡ್ ಕ್ಷಮೆನೂ ಆಯಿತು, ಆ್ಯಂಡ್ ತಪ್ಪು ಅವ್ರು ಮಾಡಿದ ತಪ್ಪು. ಬಟ್ ನಾನು ಹೇಳ್ತಾ ಇರೋದು ಇಲ್ಲ, ಆ ವಿಷಯನಲ್ಲ, ಆ ವಿಷಯನ ಪಕ್ಕಕ್ಕಿಡಿ. ಆ ವಿಷಯನ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಿದಷ್ಟು ಇವತ್ತು ಸಾಹಿತ್ಯ, ಇಷ್ಟು ಚೆನ್ನಾಗಿರೋ ಸಾಹಿತ್ಯನ ಯಾರೋ ಒಬ್ಬ ಹೊಸಬ ಬಂದು ಸಾಹಿತಿಗಾರ ಬರ್ದಿದ್ದಾನೆ, ಯಾರೋ ಒಬ್ಬ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾನೆ ಅಂದಾಗ ಆ ನೆಗೆಟಿವ್ ಮಾಡಿದ್ನ ಇವತ್ತು ಪಾಸಿಟಿವ್ ಮಾಡಿದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹುಟ್ಕೋತಾನಲ್ವಾ ಕನ್ನಡ ಇಂಡಸ್ಟ್ರಿಗೆ. ಹೆಸರು ವಂದನಾ ಗಾಯತ್ರಿ ಅಂತ. ಸೊ ನಮ್ಮಂತ ಹೊಸೊಬ್ರು ಕನ್ಸೆ ಕಾಣಬಾರ್ದ. ಸೊ ಶುಡ್ ಬಿ ನಾಟ್ ಡ್ರೀಮ್ ಎಟ್ ಆಲ್. ಸೊ ಎಲ್ರಿಗೂ ಆಕಾಂಕ್ಷೆಗಳಿರುತ್ತೆ, ಎಲ್ರಿಗೂ ಕನಸುಗಳಿರುತ್ತೆ. ಸೊ ನೀವು ಎಸ್ಟಾಬ್ಲಿಷ್ ಆಗಿದ್ರೆ ಮಾತ್ರ ಗ್ರೋ ಆಗಕ್ಕೆ ಸಾಧ್ಯನಾ? ಸೊ ಆ ಥರನೇ ನಡೆಸ್ತಾ ಇದ್ದಾರೆ. ಸೊ ಎಷ್ಟೇ ನಾವು ನಿಷ್ಠೆಯಿಂದ ಹಾರ್ಡ್ ವರ್ಕಿಂದ ಕೆಲಸ ಮಾಡಿದ್ರು, ನಮ್ಮ ಬೆಸ್ಟ್ ಕೊಟ್ರು, ಬೆಸ್ಟ್ ಆಫ್ ಕ್ವಾಲಿಟಿ ವರ್ಕ್ ಕೊಟ್ರು ಅದು ಆಚೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ನನ್ನ ಹೆಸರು ರಘು ಅಂತೇಳಿ. ನನ್ನ ಉದ್ದೇಶ ಏನಂತಂದರೆ ಹೊಸಬ್ರುಗಳಿಗೆ ಸ್ಟೇಜ್ ಇಲ್ಲ ಇಲ್ಲಿ. ಯಾಕೆ, ಏನು ಸಮಸ್ಯೆ ಆಗಿದೆ ನನಗೆ ಗೊತ್ತಿಲ್ಲ. ಹೊಸಬ್ರುಗಳು ಇರೋದ್ರಿಂದ ಕನ್ನಡ ಸಿನಿಮಾಗಳು ಇನ್ನೂ ಅಲ್ಲಲ್ಲಿ ಥಿಯೇಟ್ರಲ್ಲಿ ಇನ್ನೂ ಕನ್ನಡ ಸಿನಿಮಾಗಳು ಬರ್ತಿದ್ದಾವೆ, ಅತಿ ಹೆಚ್ಚು ಸಿನಿಮಾ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಹೊಸಬ್ರುಗಳಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ, ಈಗ ದೊಡ್ಡ ದೊಡ್ಡ ಸಿನಿಮಾ ಅಂದರೆ 5 ವರ್ಷ 6 ವರ್ಷ 8 ವರ್ಷ 10 ವರ್ಷ ಬೇಕು ಒಂದು ಸಿನಿಮಾ ಆಚೆ ಬರೋಕ್ಕೆ. ಈಗ ವರ್ಷಕ್ಕೆ ಒಂದು ವಾರಕ್ಕೆ 13 ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ. ಎಲ್ಲ ಟೋಟಲ್ ಓವರಲ್ ಅದ್ರಲ್ಲಿ ಹೊಸಬ್ರದ್ದೇ 5 ಸಿನಿಮಾ 6 ಸಿನಿಮಾ ಇರುತ್ತೆ. ನೀವು ಹೊಸಬ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಥಿಯೇಟ್ರವರು, ನಮ್ಮ ಟೆಕ್ನಿಷಿಯನ್ಸ್ಗಳು ಮತ್ತು ದುಡ್ಡು ಹಾಕಿರೋರು ಪ್ರತಿಯೊಬ್ಬರು ನಾವು ತುಂಬ ನೋವಿನ ಪರಿಸ್ಥಿತಿಲಿ ಇದ್ದೀವಿ.